ಸ್ಪೆಷಲಿ ವಿನಯ್ ತುಂಬಾ ಪರ್ಸನಲ್ ಆಗಿ ತಗೋತಾರೆ, ತುಂಬಾ ವಲ್ಗರ್ ಆಗಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡಕ್ ಬರಲ್ಲ, ಗಲೀಜಾಗಿ. ಅವ್ರಿಗೆ ಅಷ್ಟೊಂದು ಮಸ್ಕ್ಯುಲರ್ ಎನರ್ಜಿ ಇದೆ ಅಂದ್ರೆ ಗಂಡ್ಸ್ ತರ ಆಡ್ತಾರೆ ಅಂದ್ರೆ ಅದು ಈಕ್ವಲ್ ಆಗಿ ಹೋಗ್ಬೇಕು ಜೆಂಡರ್ ಮೇಲೆ, ಬರೀ ಸಂಗೀತ ಮೇಲೆ ಬರೀ ತನಿಷಾ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾರೆ. ಹೇಳ್ಬೇಕಂತಂದ್ರೆ ಸಖತ್ ಪ್ಲೇಯರ್ ಅವರು. ರಾಜಕೀಯಕ್ಕೆ ಬಂದ್ರೆ ಮಾತ್ರ ಒಳ್ಳೆ ಫ್ಯೂಚರ್ ಇದೆ ಅವರಿಗೆ. ಡ್ರೋನ್ ಪ್ರತಾಪ್ ಅವರಿಗೆ ಎಕ್ಸಾಕ್ಟ್ಲಿ ಅವರೇ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದಾರೆ ಅನ್ನೋ ರೀತಿ. ಇವರು ಮಾಡ್ತಾರಲ್ಲ ಸರ್ ಅವ್ರನ್ನ ಟಾರ್ಗೆಟ್, ವಿನಯ್ ಕೂಡ ಮಾಡ್ತಾರಲ್ವಾ ಟಾರ್ಗೆಟ್. ಇಲ್ಲ, ಅವ್ರ ಕೋಪ ಆಗ ಕಾರಣನೇ ಇವ್ರಿಬ್ರು ಅಂತ ಆತರ ಇಲ್ಲ. ಇವ್ರು ಹಂಗೆ ತಿಳ್ಕೊಂಡಿದ್ದಾರೆ, ಇವರು ಹಂಗೆ ತಿಳ್ಕೊಂಡಿದ್ದಾರೆ, ಅವರು ಹಂಗೆ ತಿಳ್ಕೊಂಡಿದ್ದಾರೆ. ಹಾ ಸರ್, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ತಿರ್ಲಿ ಬಿಡಿ, ಚೆನ್ನಾಗಿ ಕಾಣ್ತಾರೆ. ಕಾರ್ತಿಕ್ ಸರ್, ಕಾರ್ತಿಕ್. ಏನಕ್ಕೆ ರೀ? ಅವ್ರು ಏನೇ ಇದ್ರು ಅದನ್ನ ಪರ್ಸನಲ್ ಆಗಿ ತಗೊಳ್ಳಲ್ಲ. ಗೇಮ್ ಏನಿದೆ ಗೇಮ್ ಅಂತ ಆಡ್ತಾರೆ. ಆಮೇಲೆ ಹ್ಯುಮ್ಯಾನಿಟಿನ ತುಂಬಾ ಮೇಂಟೈನ್ ಮಾಡ್ತಾ ಇದಾರೆ. ಮಿಕ್ಕಿದವರೆಲ್ಲ ತುಂಬಾ ಕೆಟ್ಟಾಗಿ, ಸ್ಪೆಷಲಿ ವಿನಯ್ ತುಂಬಾ ಪರ್ಸನಲ್ ಆಗಿ ತಗೋತಾರೆ, ತುಂಬಾ ವಲ್ಗರ್ ಆಗಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡಕ್ ಬರಲ್ಲ, ಗಲೀಜಾಗಿ. ಅವ್ರಿಗೆ ಅಷ್ಟೊಂದು ಮಸ್ಕ್ಯುಲರ್ ಎನರ್ಜಿ ಇದೆ ಅಂದ್ರೆ ಗಂಡ್ಸ್ ತರ ಆಡ್ತಾರೆ ಅಂದ್ರೆ ಅದು ಈಕ್ವಲ್ ಆಗಿ ಹೋಗ್ಬೇಕು ಜೆಂಡರ್ ಮೇಲೆ, ಬರೀ ಸಂಗೀತ ಮೇಲೆ ಬರೀ ತನಿಷಾ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಆಡೋದು. ಪರ್ಸನಲ್ ಅಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ. ವಿನಯ್ ಅವರು ಸೈಲೆಂಟ್ ಇರ್ತಾರೆ, ಬೇಕಂತ ಅಗ್ರೆಸಿವ್ ಆಗಕ್ಕೆ ಟಾರ್ಗೆಟ್ ಮಾಡಿ ಸಂಗೀತ ಮತ್ತು ಕಾರ್ತಿಕ್ ಅವರಂತ. ಆ ಥರ ಎಲ್ಲ ಏನಿಲ್ಲ ಸರ್, ಎಲ್ಲರೂ ನೋಡ್ತಾರೆ. ಆಕ್ಚುಲಿ ವಿನಯ್ದು ಒಳ್ಳೆ ಗುಣ ಇದೆ, ಆದ್ರೆ ಅವ್ರು ಏನಂತಂದ್ರೆ ಮುಂದೆ ಚೆನ್ನಾಗಿರ್ತಾರೆ, ಮತ್ತೆ ಹಿಂದೆ ಅದೇ ಮಾತಾಡ್ತಾರೆ. ಆ ರಿಪಿಟೇಷನ್ಸ್ ಕಡಿಮೆ ಮಾಡ್ತಾರೆ. ಇಲ್ಲ, ಅವ್ರ ಕೋಪ ಬರಕ್ಕೆ ಸಂಗೀತನ ಮೇನ್ ಟಾರ್ಗೆಟ್ ಆಗಿರ್ತಾರಂತ. ಅವರೇ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದಾರೆ ಅನ್ನೋ ರೀತಿ. ಇವರು ಮಾಡ್ತಾರಲ್ಲ ಸರ್ ಅವ್ರನ್ನ ಟಾರ್ಗೆಟ್, ವಿನಯ್ ಕೂಡ ಮಾಡ್ತಾರಲ್ವಾ ಟಾರ್ಗೆಟ್. ಇಲ್ಲ, ಅವ್ರ ಕೋಪ ಆಗ ಕಾರಣನೇ ಇವ್ರಿಬ್ರು ಅಂತ. ಆತರ ಎಲ್ಲ ಇಲ್ಲ. ಇವ್ರು ಹಂಗೆ ತಿಳ್ಕೊಂಡಿದ್ದಾರೆ, ಇವರು ಹಂಗೆ ತಿಳ್ಕೊಂಡಿದ್ದಾರೆ, ಅವರು ಹಂಗೆ ತಿಳ್ಕೊಂಡಿದ್ದಾರೆ. ಇಬ್ರು ಕುತ್ಕೊಂಡು ಮಾತಾಡಿದ್ರೆ ಸರಿ ಹೋಗುತ್ತೆ. ಈಗ ವಿನಯ್ಗೆ ಹೆಂಗೆ ಕಾರ್ತಿಕ್ ಜೊತೆ ಫ್ರೆಂಡ್ಶಿಪ್ ಸರಿ ಮಾಡ್ಕೋಬೇಕು ಅಂತ ಅನಿಸ್ತು. ಅವರಿಬ್ರು ಚೆನ್ನಾಗಿದ್ದಾರೆ, ಸಂಗೀತದಿಂದ ಹಾಳಾಗ್ತಾ ಇದೆ ಅಂತ ಒಂದು ಟಾಕು. ಆತರ ಎಲ್ಲ ಏನಿಲ್ಲ ಸರ್. ಅವ್ರದ್ದು ಸಂಗೀತ ಅವ್ರದ್ದು ಸ್ವಲ್ಪ ಕಿರಿಕಿರಿನೇ. ಏನಂದ್ರೆ ಅವರು ನಾನು ಮಾತಾಡೋದೆಲ್ಲ ಸರಿ ಅಂತಿರುತ್ತೆ. ಈವನ್ ಅದು ವಿನಯ್ ವಿಷಯದಲ್ಲೂ ಆಗುತ್ತೆ, ಕಾರ್ತಿಕ್ ವಿಷಯದಲ್ಲೂ ಆಗುತ್ತೆ. ಆದ್ರೆ ಕಾರ್ತಿಕ್ ಅರ್ಥ ಮಾಡ್ಕೊಂತಾರೆ, ಅವ್ರು ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ. ಸಂಗೀತ ಅವ್ರ ಮಾತು ಕೇಳ್ಕೊಂಡು ಆಡ್ತಾ ಇದಾರೆ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಹೌದು, ಹಂಗೆ. ಬಟ್ ಆತರ ಏನ್ ಮ್ಯಾನಿಪುಲೇಟ್ ಆಗಿಲ್ಲ. ಕಾರ್ತಿಕ್ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ, ಅವರೇ ಬೆಸ್ಟ್ ಮನೆಯಲ್ಲಿ ಅಂತ ಹೇಳ್ಬೋದು. ಕಾರ್ತಿಕ್ ಅವ್ರಿಗೆ ಗುಡ್ ಫ್ರೆಂಡ್ ಯಾರು? ಕಾರ್ತಿಕ್ ಅವ್ರ ಗುಡ್ ಫ್ರೆಂಡ್ ಅವರೇ ಸಂಗೀತ, ತನಿಷಾ, ಇಬ್ರು. ಬಟ್ ಅವ್ರು ಜಾಸ್ತಿ ಒತ್ಕೊಳ್ಳೋದು ಸಂಗೀತ ಆಗೇನೆ. ಹೆಂಗೋದ್ರು ಬಿಡಲ್ಲ ಅವ್ರನ್ನ, ಹೆಂಗ್ ತಿರುಗಿಸ್ಕೊಂಡ್ರು ಸಂಗೀತ ಏನೇ ಮಾಡಿದ್ರು ಬಿಡಲ್ಲ. ಎಮ್ಮನ್ನವರು ಹಿಡ್ಕೊಂಡೇ ಆಡ್ತಾರೆ ಅವರು. ಬಟ್ ಗುಡ್ ಫ್ರೆಂಡ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಓಕೆ, ಹೊರಗಡೆ ಅವ್ರ ಅಲಿಗೇಷನ್ಸ್ ಏನಿತ್ತು ಗೊತ್ತಿಲ್ಲ ನಮ್ಗೆ. ಪರ್ಸನಲ್ ಆಗಿ ಒಂದು ವ್ಯಕ್ತಿ ಬಗ್ಗೆ ನಮಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಬಂದ್ಮೇಲೆ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಬಟ್ ಆದ್ರೂ ಹಂಗೆ ಅಂತ ಹೋದಾಗ ಅವ್ರು ಪರ್ಸನಲ್ ಆಗಿ ಸ್ವಲ್ಪ ಕಣ್ಣಿಗಾಗಿ ಆಡ್ತಾರೆ. ಅವ್ರಿಗೋಸ್ಕರ ಅದು ಕಣ್ಣಿಗೆ ಅನ್ನೋ ತಪ್ಪಾಗುತ್ತೆ. ಅವ್ರಿಗೋಸ್ಕರ ಅಂತ ಬಂದಾಗ ಅವ್ರು ಯಾರನ್ನೂ ಕೇರ್ ಮಾಡಲ್ಲ. ಅವ್ರ ಆಟ ಆಡ್ತಾರೆ. ಅವ್ರನ್ನ ಯಾರು ನಾಮಿನೇಟ್ ಮಾಡ್ತಾರೋ, ಯಾರನ್ನ ಟಾರ್ಗೆಟ್ ಮಾಡ್ತಾರೋ ಅವ್ರನ್ನ ಕೆಟ್ಟವ್ರನ್ನಾಗಿ ಮಾಡೋದಂತ. ಎಕ್ಸಾಕ್ಟ್ಲಿ. ಅವ್ರು ಹೆಂಗೆ ಅಂತಂದ್ರೆ ಯಾರದನ್ನು ಕೆಟ್ಟವರಾಗಕ್ಕೆ ಇಷ್ಟಪಡಲ್ಲ. ಅವ್ರೊಬ್ರನ್ನ ಕೆಟ್ಟವರು ಅಂತ ಹೇಳ್ತಾರೆ, ಬಟ್ ಮತ್ತೆ ನೆಕ್ಸ್ಟ್ ಅವ್ರ ಜೊತೆ ಚೆನ್ನಾಗಿರಕ್ಕೆ ಟ್ರೈ ಮಾಡ್ತಾರೆ. ಒಂಥರ ಹೇಳ್ಬೇಕಂತಂದ್ರೆ ಸಖತ್ ಪ್ಲೇಯರ್ ಅವರು. ರಾಜಕೀಯಕ್ಕೆ ಬಂದ್ರೆ ಮಾತ್ರ ಒಳ್ಳೆ ಫ್ಯೂಚರ್ ಇದೆ ಅವರಿಗೆ. ಡ್ರೋನ್ ಪ್ರತಾಪ್ ಅವರಿಗೆ. ಎಕ್ಸಾಕ್ಟ್ಲಿ. ಈಗ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾ ಇದ್ದಾರೆ? ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸರ್. ಆದರೆ ಸ್ವಲ್ಪ ಏನಿತ್ತು ಕೆಟ್ಟ ಗಲಾಟೆ ನಡೀತಾ ಇದೆ ಸ್ಟಾರ್ಟಿಂಗ್ ಇಂದನೂ ಅಷ್ಟೇ. ಸ್ಪೆಸಿಫಿಕ್ ಆಗಿ ವಿನಯ್ ಅಂತಾನೆ ಅಲ್ಲ, ಯಾಕಂದ್ರೆ ಬೇರೆ ಸೀಸನ್ಗಳನ್ನ ನೋಡಿದ್ದೀವಿ ನಾವು. ಇಷ್ಟು ಫ್ಯಾಮಿಲಿ ಕುತ್ಕೊಂಡು ಡಿಸ್ಕಸ್ ಫೀಲ್ ಆಗೋ ಥರ ಇರಲಿಲ್ಲ. ಆ ಕೆಟ್ಟದಾಗಿ ಹೋಗೆ ಬಾರೆ ಅದು ಇದು ಅದೆಲ್ಲ ಚಿಕ್ಕದನ್ನು ಪಿನ್ ಪಾಯಿಂಟ್ ಮಾಡಿ ಹೇಳಿದ್ರೆ ಸರ್ ನಮಗೂ ಹೆಲ್ದಿ ಆಗಿರುತ್ತೆ ನೋಡೋದಕ್ಕೆ. ನಾವು ರಿಲ್ಯಾಕ್ಸಿಂಗೇ ನೋಡೋದು. ನಾವು ನೋಡ್ತೀವಿ ಗಲಾಟೆನ, ಅದನ್ನ ನಾವು ಟಿವಿಲಿ ಯಾಕೆ ನೋಡಬೇಕು? ಈಗ ನಾವೆಲ್ಲ ಕಾಮನ್ ಮ್ಯಾನ್ಸ್ ಇರ್ಬೋದು. ಇವಾಗ ನೀವು ನಾನು ವಿಡಿಯೋ ಮಾಡ್ತಿದ್ರೆ ನಾನು ಬರ್ಬೋದಿಲ್ಲ ಒಂದು ಕಡೆ. ಅವ್ರದ್ದು ಆ ಥರ ಏನಿಲ್ಲ. ಅವ್ರು ಆಲ್ರೆಡಿ ಒಂದೇನೋ ಮಾಡಿರ್ತಾರೆ, ಅದಕ್ಕೋಸ್ಕರ ಒಳಗಡೆ ಬಿಟ್ಟಿದ್ದಾರೆ. ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ. ಸೊ ಆ ಜವಾಬ್ದಾರಿ ಉಳಿಸ್ಕೊಂಡು ಅವ್ರು ಆಟ ಆಡ್ಬೇಕು. ಆಮೇಲೆ ಅವ್ರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಅವ್ರನ್ನ ತೋರಿಸ್ಕೊಳ್ಳೋದಕ್ಕೆ. ಅದು ಬಿಟ್ಟು ಆಟ ಆಡೋಕ್ಕೆ ಬಂದಿದ್ದೀನಿ ಅಂತಲ್ಲ, ನಿಮ್ಮನ್ನೇ ನಾನು ಕಾಪಾಡ್ಕೊಂಡೋದ್ರೆ ಅದೇ ಒಂದು ಆಟ ನೀವು ಇನ್ನು ಹಾಗೆ ವ್ಯಕ್ತಿತ್ವ ವಿಕಾಸನ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಷ್ಟೇ. ನಿನ್ನೆ ಎಪಿಸೋಡ್ ನೋಡಿದ್ರೆ ಸ್ಕೂಲ್ ಮಕ್ಕಳದೆಲ್ಲ ನೋಡಿಲ್ಲ, ಇವತ್ತು ನೋಡ್ಬೇಕು. ಅದೇ ವರ್ಷಗೆ ಬಂದಿದ್ರೆ ಅದಕ್ಕೆ ನೋಡಿಲ್ಲ. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರಂತೀರಾ? ಈ ವಾರನ ಸರ್ ಸಿರಿ ಮ್ಯಾಮ್ ಇರ್ಬೋದು, ಇಲ್ಲ ಸಂತು ಪಂತುಲ್ ಯಾರಾದ್ರು. 3 ಜನದಲ್ಲಿ ಒಬ್ರು ಯಾರಾದ್ರು. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಕೀರ್ತನಾ ಕೆಂಪ. ಸೂಪರ್, ಥ್ಯಾಂಕ್ ಯು.